ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಒಂದು ಅತ್ಯಂತ ಮತ್ತು ಪವಿತ್ರವಾದ ಮತ್ತು ಶಕ್ತಿಯುತವಾದ ಪುಣ್ಯಕ್ಷೇತ್ರ ಅಂದರೆ ಅದು ಗಾವಡಗೆರೆಯ ಶ್ರೀ ಚಾಮುಂಡೇಶ್ವರಿ ತಾಯಿ ಆಗಿರುತ್ತೆ. ಮತ್ತು ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹ ಕೂಡ ಇದು. ಚಾಮುಂಡೇಶ್ವರಿ ತಾಯಿಯ ಸುಮಾರು 60 ಅಡಿ ಎತ್ತರದ ಭವ್ಯವಾದ ಪಂಚಲೋಹದ ವಿಗ್ರಹ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅಷ್ಟೇ ಶಕ್ತಿಯುತವಾದ ದೇವಸ್ಥಾನವಾಗಿದೆ. ಇಂದು ಶುಕ್ರವಾರ, ಹುಣ್ಣಿಮೆಯ ವಿಶೇಷ ದಿನ ಆಗಿತ್ತು. ಹೀಗಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಾಗ ತುಂಬ ಅಂದರೆ ತುಂಬ ರಶ್ ಇತ್ತು. ಹುಣ್ಣಿಮೆ ಬೇರೆ, ಅದರಲ್ಲಿ ಶುಕ್ರವಾರ, ಚಾಮುಂಡೇಶ್ವರಿ ತಾಯಿಯ ವಾರ ಶುಕ್ರವಾರವೂ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಹೋಗಿರೋದು ಆಲ್ಮೋಸ್ಟ್ ಅಲ್ಲಿ 7:30-8 ಗಂಟೆ ಸುಮಾರು. ಅಷ್ಟರಲ್ಲಿ ಅಷ್ಟೊಂದು ರಶ್ ಇತ್ತು. ಪರವಾಗಿಲ್ಲ, ದರ್ಶನ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ. ನೋಡ್ತಾ ಇದ್ದೀರಾ ಸಾಲಕ್ಕೆ ಹೇಗೆ ಕಾಯಿನ ಕಟ್ಟಿದ್ದಾರೆ, ಏನಿದ್ರ ವಿಶೇಷ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರೆ ಬನ್ನಿ ನಾನು ಹೇಳ್ತೀನಿ. ಇವಾಗ ಇದರ ವಿಶೇಷ ಏನು ಅಂತಂದರೆ, ತಾಯಿಗೆ ಕಾಯಿ ಕಟ್ಟುವ ಅಂದರೆ ತೆಂಗಿನಕಾಯಿ ಕಟ್ಟುವ ವಿಶೇಷ ಹರಕೆ ಮೂಲಕ ಕಷ್ಟಗಳು ಮತ್ತು ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಎಂದು ನಂಬಲಾಗಿದೆ. ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಷ್ಟರಲ್ಲಿ ಹತ್ರ 1:30 ಗಂಟೆ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ನೀವು ಯಾವಾಗ ನೋಡ್ತಾ ಇದ್ದೀರಾ ಬಸಪ್ಪನ ಸೇವೆ ಅಂತ ಹೇಳಿಬಿಟ್ಟು, ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಈ ಒಂದು ಸೇವೆ ಇರುತ್ತದೆ. ನೋಡ್ತಾ ಇದ್ದೀರಾ ಇವಾಗ. ಈ ಒಂದು ಕ್ಷೇತ್ರವನ್ನು ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಎಂದು ಕೂಡ ಕರೀತಾರೆ. ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದೇವಿಯ ಒಂದು ವಿಗ್ರಹದ ದರ್ಶನ ಮಾಡಲು ಮೇಲೆ ಹೊರಟ್ವಿ. ಸ್ವಲ್ಪ ಎತ್ತರದ ಮೇಲೆ ಹೋಗಬೇಕು, ಸ್ಟೆಪ್ಸ್ ಹತ್ಕೊಂಡು. ತುಂಬ ರಶ್ ಇರೋದ್ರಿಂದ ನಿಧಾನಕ್ಕೆ ಹೊರಟ್ವಿ, ಅವಸರ ಏನು ಮಾಡಲಿಲ್ಲ. ನೋಡ್ತಾ ಇದ್ದೀರಾ, ನೋಡಿ ಎಷ್ಟೊಂದು ಜನ ಇದ್ದಾರೆ. ಓಕೆ, ಅದೆಲ್ಲ ದೇವ್ರ ದರ್ಶನ ಆದಮೇಲೆ ಬಸಪ್ಪನ ದರ್ಶನ ಕೂಡ ಮಾಡಿದ್ವಿ. ಅದೆಲ್ಲ ಆದಮೇಲೆ ತಾಯಿ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ನೋಡಿದ್ರಿ, ಕಣ್ಣು ತುಂಬಿಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ. ಆ ತಾಯಿನ ದರ್ಶನ ಮಾಡೋದೇ ಒಂದು ನಮ್ಮ ಪುಣ್ಯ ಅಂತ ಅಂದ್ಕೋಬೇಕು. ತುಂಬ ಅಂದರೆ ತುಂಬ ಪವರ್ಫುಲ್, ತುಂಬ ಶಕ್ತಿಯುತವಾದ ದೇವಸ್ಥಾನ. ಎಲ್ಲರೂ ಮಿಸ್ ಮಾಡ್ದಿರಂಗೆ ಬಂದು ದೇವರ ದರ್ಶನ ಮಾಡ್ಕೊಳ್ಳಿ. ಎಂಥದ್ದೇ ಕಷ್ಟ ಇರಲಿ, ಅದನ್ನ ನೀವು ಕಾಯಿ ಮುಖಾಂತರ ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಆಗುತ್ತೆ. ಒಂದು ಸರ್ತಿ ನೀವು ಪ್ರಯತ್ನ ಮಾಡಿ ನೋಡಿ. ಏನಕ್ಕಂದರೆ ಎಷ್ಟೊಂದು ಜನ ಹೇಳ್ತಾರೆ ಕೆಲವೊಂದು ಕಷ್ಟಗಳು ಹೇಗಿರುತ್ತೆ ಅಂದರೆ ಪರಿಹಾರನೇ ಸಿಗಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡ್ತಾ ಕೂತಿದ್ರೆ ಫಸ್ಟು ಈ ದೇವಸ್ಥಾನಕ್ಕೆ ಬಂದು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ ಪ್ರತಿಯೊಂದಕ್ಕೂ ಕಷ್ಟಕ್ಕೂ ಒಂದಲ್ಲ ಒಂದು ಪರಿಹಾರ ಇರುತ್ತೆ, ಖಂಡಿತ ಇದ್ದೇ ಇರುತ್ತೆ. ಹೀಗಾಗಿ ದೇವರ ದರ್ಶನ ಮಾಡಿ, ಮತ್ತು ಯಾರೆಲ್ಲ ಬಂದು ದೇವರ ದರ್ಶನ ಮಾಡ್ತೀರಾ ಕಾಯಿ ಸೇವೆ ಮಾಡೋದನ್ನು ಮರಿಬೇಡಿ. ಇಲ್ಲಿ ಏನು ಪ್ರತೀತಿ ಅಂತಂದರೆ, ಕಾಯಿ ಸೇವೆ ಮಾಡುವಾಗ 7 ಪ್ರದಕ್ಷಿಣೆ, 5 ಪ್ರದಕ್ಷಿಣೆ ಮತ್ತು 9 ಪ್ರದಕ್ಷಿಣೆ ಇದೆ. ತುಂಬ ಕಷ್ಟ ಇದೆ, ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತಂದಾಗ 9 ಪ್ರದಕ್ಷಿಣೆ ಈ ಬಸಪ್ಪನ ಸುತ್ತ ನೀವು ಹಾಕಿ ಮತ್ತು ಕಾಯಿಯನ್ನು ಇಲ್ಲಿ ಕಟ್ಟಬೇಕಾಗುತ್ತೆ. ಈ ಒಂದು ಸೇವೆ ಅನ್ನೋದು ಎಷ್ಟೊಂದು ಜನ ಬಂದವರು ಪ್ರತಿಯೊಬ್ಬರೂ ಮಾಡ್ದಿರೋ ಹೋಗಲ್ಲ. ಪ್ರತಿಯೊಬ್ಬರು ಈ ಸೇವೆಯನ್ನು ಖಂಡಿತ ಮಾಡ್ತಾರೆ. ಅಷ್ಟೊಂದು ಪವರ್ಫುಲ್ ಆಗಿರೋದು ಇದು ಕಾಯಿ ಸೇವೆ ಅಂತ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.